ಅತ್ಯಂತ ಪ್ರಾಮುಖ್ಯವಾಗಿರುವಂತ ಒಂದು ಸಂಗತಿ ಅದೇನು ಗೊತ್ತೇನ್ರಿ? ಕ್ಷಮಾಪಣೆ. ಕ್ಷಮಾಪಣೆ ಕ್ಷಮಾಪಣೆ ನಾವು ಹೋದ ವಾರ ಹೃದಯದ ಬಗ್ಗೆ ನೋಡಿದೀವಿ, ಹೃದಯದ ಬಗ್ಗೆ ಕಲ್ತೀವಿ, ಒಬ್ಬರನ್ನೊಬ್ಬರು ಪ್ರೀತಿಸೋದ್ರ ಬಗ್ಗೆ ನಾವು ಕಲ್ತೀವಿ ಅಚ್ಚಿ ವಾರ. ಆಮೇಲೆ ನಾವು ಅದೇ ರೀತಿಯಾಗಿ ನಾವು ಬರ್ತಾ ಇರುವಾಗ ಏನಪ್ಪಾ ಅಂದ್ರೆ ದೇವರು ಕಲಿಸ್ಕೊಂಡು ನಿಮ್ಮ ಜೀವಿತದಲ್ಲಿ ಸಂಪೂರ್ಣವಾದ ಬಿಡುಗಡೆ ಬೇಕಂದ್ರೆ ಅಲ್ವೇ ನಿಮ್ಮ ಲೈಫ್ ಅಲ್ಲಿ ನಿಮಗೆ ವೈರಿಯಾಗಿರುವಂತವನು ಒಬ್ಬನು ಕೂಡ ಇರಬಾರದು. ಅಲ್ವೇ ಬರೀ ವೈರಿ ಅಲ್ಲ, ಕನಸಿನಲ್ಲೂ ಕೂಡ ಅವನ ಬಗ್ಗೆ ನೀವು ಆಲೋಚನೆ ಮಾಡಬಾರದು. ಅಲ್ವೇ ಅಲ್ವೇ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಂದು ಫಾರ್ಗಿವ್ನೆಸ್ ಅಂದ್ರೆ ಕ್ಷಮಾಪಣೆ. ಎದ್ರ ಬಗ್ಗೆ? ಕ್ಷಮಾಪಣೆ. ಅಲ್ವೇ ನನ್ಗೆ ಗೊತ್ತು ನೀವೆಲ್ಲರೂ ಏನಪ್ಪಾ ಅಂದ್ರೆ ಅಂತ ಮನೋಭಾವನಿಲ್ಲ, ಆದ್ರೂ ಕೂಡ ಸಹಿತಾದನು ಆತನು ಬಹಳ ಚಾಣಾಕ್ಷತೆಗಳನ್ನು, ಆತನು ಬಹಳ ಒಂದೇನಪ್ಪ ಅಂದ್ರೆ ಆತನು ಚಾಣಾಕ್ಷತೆ ಆಗೋದ್ರಿಂದ ನಿಮ್ಮ ಬಗ್ಗೆ ಯಾರ ಮೇಲಾದ್ರೂ ನಿಮಗೆ ಸ್ವಲ್ಪ ತಂದು ಆತನು ಹಾಕ್ತಾ ಹೆಸರು. ಅದಕ್ಕಿಂತ ಮುಂಚಿತವಾಗಿ ನಾವು ಈ ದೇವರ ಸನ್ನಿಧಾನದಲ್ಲಿ ಬಂದು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ ಆತ ನಮ್ಮ ಜೀವಿತವನ್ನು ಕಾಯ್ದು ಕಾಪಾಡುವನಾಗಿದ್ದಾನೆ. ಓಕೆ, ವೆರಿ ಕ್ವಿಕ್ ಆಗಿ ಹೇಳ್ತೇನೆ. ಮತ್ತೆ ಬರೋ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ. ಇದು ಯೇಸು ಸ್ವಾಮಿ ಕಲಿಸಿಕೊಟ್ಟಿರುವಂತ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಓಕೆ, ಕೇಳಿಸ್ಕೊಳ್ಳಿ. ಒಂದು ಸಾರಿ ಕ್ಷಮಾಪಣೆ ಮಾಡಿದ್ರಲ್ಲ, ಒಂದು ಸಾರಿ ಅವನನ್ನ ಕ್ಷಮಿಸಿದ್ರಲ್ಲ, ಬೈಬಲ್ ಹೇಳ್ತಾ ಇರಪ್ಪ ಅಂದ್ರೆ ಅದ್ರ ಮೇಲಿನ ವಚನ ನೀವು ಓದುವಾಗ ಪರಲೋಕದಲ್ಲಿ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಸಹ ನೀನು ಕ್ಷಮಿಸು. ಕೇಳ್ಕೊಳ್ಳಿ, ನಾವು ಯಾವಾಗ ಒಂದು ಹೊಲದಲ್ಲಿ ಹೋಗಿ ಏನು ಬಿತ್ತೀವೋ ಅದನ್ನೇ ನಾವು ಕೊಯ್ತೀವಿ. ಹಾಲೆಲೂಯಾ. ಈ ಹೊಲದಲ್ಲಿ ಹೋಗಿ ನೀನು ಗೋಧಿ ಬಿತ್ತಿ ನೀನು ಜೋಳ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಹಾಲೆಲೂಯಾ. ಅಥವಾ ಜೋಳ ಬಿತ್ತಿ ನೀನು ಏನೋ ಒಂದೇನಪ್ಪ ಅಂದ್ರೆ ಒಂದು ಬೇರೆ ಒಂದು ಬೀಜ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ನೀನು ಏನು ಬಿತ್ತಿದ್ಯೋ ಅದನ್ನೇ ನೀನು ಅಂದ್ರೆ ನೀನು ನಿರೀಕ್ಷೆ ಮಾಡುವನಾಗಿದೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾನಪ್ಪ ಅಂದ್ರೆ ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ. ಯಾಕೆ ಕ್ಷಮಿಸಿದಂತೆ? ಯಾಕೆ ಕ್ಷಮಿಸಿದಂತೆ? ಕಮಲ್ ಯಾಕೆ ಕ್ಷಮಿಸಿದಂತೆ? ನಾನು 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 ಕ್ಷಮಿಸಿದಂತೆ ಏನ್ ಮಾಡ್ತಾರ? ನಮ್ಮನ್ನು ಕ್ಷಮಿಸು. ಹಾಲೆಲೂಯಾ. ಏನ್ರಿ? ನಾನು ಇನ್ನೊಬ್ರಿಗೆ ಹೆಂಗೆ ಟ್ರೀಟ್ ಮಾಡ್ತೀನೋ ಅದೇ ರೀತಿಯಾಗಿ ನಮ್ಮ ದೇವರು ಕೂಡ ನಿನಗೆ ಮತ್ತು ನನಗೆ ಆತನು ಟ್ರೀಟ್ ಮಾಡುವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಒನ್ ಆಫ್ ದ ಬಿಗ್ಗೆಸ್ಟ್ ದೇವರ ಮಕ್ಕಳು ಇರುವಂತ ಒಂದು ಆಯುಧ ಅಂದ್ರೆ ಅವರು ದೇವರ ಮಕ್ಕಳು ಇರುವಂತ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಏನ್ ಗೊತ್ತಂದ್ರೆ ಕ್ಷಮಿಸದೆ ಇರುವಂತ ಭಾವನೆ. ಹಾಲೆಲೂಯಾ. ಬಟ್ ಚರ್ಚ್ ಆಗಿರಬಾರ್ದು. ಹಾಲೆಲೂಯಾ. ಯಾಕೆ ನಾನು ನಿಮ್ಮನ್ನ ಹಂತ ಹಂತವಾಗಿ ಕಲಿಸ್ತಾ ಬರ್ತಾ ಇದ್ದೇನೆ. ಹಾಲೆಲೂಯಾ. ಯಾಕಂದ್ರೆ ಈಗ ಕರ್ತನ ಬರುವ ದಿನವು ಬಹಳ ಹತ್ತಿರವಾಗಿದೆ. ಹಾಲೆಲೂಯಾ. ಆತನ ಯಾವ ಬರ್ತಾನೋ ಗೊತ್ತಿಲ್ಲ, ನಾಳೆ ಕೂಡ ಬರ್ಬೋದು ಆತನ. ಹಾಲೆಲೂಯಾ. ನೀವು ಬೈಬಲ್ ತೋಡಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ತೆಗೆದುಕೊಡ್ರಿ. ಬೈಬಲ್ ಈ 4 ಗಾಸ್ಪಲ್ ನಿಂತಿರುವುದೇ ಒಂದು ಪ್ರೀತಿ ಮೇಲೆ. ಹಾಲೆಲೂಯಾ. ಹಾಲೆಲೂಯಾ. ಯೇಸು ಸ್ವಾಮಿ ಒಬ್ಬ ಕುಷ್ಠರೋಗಿ ನೋಡ್ತಾನ. ಕುಷ್ಠರೋಗ ನೋಡಿ ಆತ ಹೇಳ್ತಾನಪ್ಪ ಅಂದ್ರೆ ಯೇಸುವೆ ನೀನು ನಿನಗೆ ಮನಸ್ಸಿದ್ರೆ ನನಗೆ ಗುಣಪಡಿಸು. ಹಾಲೆಲೂಯಾ. ಬಟ್ ಹೇಳ್ತಾನಪ್ಪ ಅಂದ್ರೆ he moved with a compassion. ಆತನು ಕರುಣೆಯಿಂದ ಚಲಿಸಿ ಆತನ ಪ್ರೀತಿಸಿ ನನಗೆ ಮನಸ್ಸುಂಟು, ನಿನಗೆ ನೀನು ಗುಣವಾಗು. ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳಾಗಬೇಕಂದ್ರೆ, ಹಾಲೆಲೂಯಾ, ನಿಮ್ಮನ್ನು ದೇವರು ಬಲವಾಗಿ ಉಪಯೋಗಿಸಬೇಕಂದ್ರೆ, ಹಾಲೆಲೂಯಾ, ನೀನು
ನಿನ್ನ ವಿಷಯದಲ್ಲಿ ಮತ್ತು ದೇವರ ವಿಷಯದಲ್ಲಿ ಮತ್ತು ಬೇರೆ ವಿಷಯದಲ್ಲಿ ನೀನು ಕ್ಲಿಯರ್ ಕಟ್ ಇರಬೇಡ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮುಂದೆ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ಇವೆರಡು ವಚನ ಧ್ಯಾನ ಮಾಡಿ ಸ್ವಲ್ಪ. ಯಾವ ವಚನ? ಎಷ್ಟನೇ ವಚನ? ಒಂದು 12ನೇ ವಚನ, ಇನ್ನೊಂದೆಷ್ಟು ವಚನ? ಒಂದು 14ನೇ ವಚನ. ಹಾಲೆಲೂಯಾ. ಯಾಕೆ ನೆಕ್ಸ್ಟ್ ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನ ತಪ್ಪಿಸು. ಹಾಲೆಲೂಯಾ. ನೆಕ್ಸ್ಟ್ ಹೇಳ್ತಾರೆ ಬಂದ್ರೆ, ನೀವು ಜನರ ತಪ್ಪುಗಳನ್ನ ಕ್ಷಮಿಸಿದರೆ. ಯಾರ ತಪ್ಪು ಕ್ಷಮಿಸಿದ್ರೆ? ಯಾರ ತಪ್ಪು ಕ್ಷಮಿಸಿದ್ರೆ? ಅವ ಕ್ಷಮಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಬಟ್ ನಾನೇನಪ್ಪಾ ಅಂದ್ರೆ, ಅವ ನನ್ನ ಜೊತೆ ಮಾತಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಬಟ್ ನಾನು ಹೋಗಿ ಅವನ ಹತ್ರ ಮಾತಾಡ್ತೇನೆ, ಅವನಿಗೆ ಸಾರಿ ಕೇಳ್ತೇನೆ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದೇವರು ನನ್ನ ಏನು ತಪ್ಪಾಗ ನಾನು ಕ್ಷಮಿಸಿ ಎಂಬುದಾಗಿ ಅವನ ಹತ್ರ ಹೋಗಿ ನಾನು ಕೈ ಮುಗಿತೇನೆ. ಹಾಲೆಲೂಯಾ. ನೀನು ಹೋಗಿ ಬಂದ್ಮೇಲೆ ಅವ್ರು ಹೇಳ್ಬೋದು, ನೋಡು ನಾ ಎಷ್ಟು ಬಾರಿ ಅವ ಬಂದು ನನಗೆ ಕ್ಷಮಾಪಣೆ ಕೇಳಿ ಅನ್ಬೋದು. ಬಟ್ ಏನಂದ್ರೆ ನಾನೇನ್ ಹೇಳ್ತೀನಿ ಕೇಳಿಸ್ಕೊಳ್ರಿ, ನೀನು ಅಲ್ಲಿ ಸಣ್ಣವನಾಗಿರ್ಬೋದು, ನೀನು ಅಲ್ಲಿ ನಿನ್ನನ್ನು ತಗ್ಗಿಸ್ಕೊಂಡಾಗಿರ್ಬೋದು, ಬಟ್ ದೇವರ ದೃಷ್ಟಿಯಲ್ಲಿ ನೀನು ದೊಡ್ಡವನಾಗಿರ್ತಿ ಎಂಬುದಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನೀನು ಜನರ ತಪ್ಪುಗಳನ್ನ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನ ಕ್ಷಮಿಸುವರು. ಹಾಲೆಲೂಯಾ, ಹಾಲೆಲೂಯಾ. ಒಂದೇ ಬಲ ಇತ್ತು ಮಾತಾಡಂಗಿಲ್ಲ. ಮೊದಲು ಇತ್ತು, ಬಟ್ ಈಗಿಲ್ಲ. ಒಂದೇ ಮನೆಯಾಗಿದ್ದರೂ ಕೂಡ ನಾವೆಲ್ಲರೂ ಒಂದೇ. ಯೇಸು ಸ್ವಾಮಿ ಹೇಳ್ತಾರಂದ್ರೆ, ಕಣ್ಣಿಗೆ ಕಾಣುವ ಸೋದರ ಅಥವಾ ಸೋದರ ನೀನು ನೋಡಿ ನೀನು ಪ್ರೀತಿ ಮಾಡದೆ ಹೋದರೆ, ಅವನನ್ನ ಕ್ಷಮಿಸದೆ ಹೋದರೆ, ಪರಲೋಕದಲ್ಲಿರುವಂತ ನನ್ನ ನೀನು ಹೆಂಗ ಪ್ರೀತಿ ಮಾಡ್ತೀವ? ಎಸ್ ಸರ್, ಎಸ್. ಒಂದೇ ಮನೆ ಇರ್ತೀವಿ, ಎಲ್ಲರೂ ಒಂದೇ ಊಟ, ಎಲ್ಲರೂ ಒಂದೇ ಅಡಿಗೆ ಮಾಡ್ತೇವೆ, ಒಂದೇ ಗುಣ ಕುದಿಸ್ತೀವಿ. ಆದಪ್ಪ ಮಾತಾಡಲ್ಲ. ಒಂದೇ ಗೊತ್ತಲ್ಲಿ ಒಬ್ಬ ಹುಡುಗಿ ಹೋಗಿದ್ದೆ ನಾನು ಲಾಂಗ್ ಬ್ಯಾಕ್. ಐ ಥಿಂಕ್ 2017 or 18 ಹೋಗಿದ್ದೆ. ಹೋದ್ಮೇಲೆ ಕೇಳಿ ಕರೆದು ಪ್ರೇಯರ್ ಮಾಡಿದ್ವಿ. ಕೂತ್ಕೊಂಡ್ರು, ಮಾತಾಡ್ತಾ ಇದ್ರು. ಗಂಡ ಬಂದ, ಕೂತ ಮಾತಾಡ್ದ. ಹೆಂಡತಿ ಬಂದ್ರು, ಕೂತ ಮಾತಾಡ. ಮಕ್ಕಳು ಬಂದ್ರು, ಕೂತರು, ಮಾತಾಡ. ಹೀಗಿರುವಾಗ ಎಲ್ಲರ ಜೊತೆ ಮಾತಾಡಿ ನಾನು ಪ್ರೇಯರ್ ಮಾಡಿ ಇನ್ನೇನು ಹೋಗ್ಬೇಕು ಅನ್ನೋದ್ರ ಒಳಗಡೆ ಆ ಮಗಳು ಬಂದು ಹೇಳ್ತಾರಂತೆ, ಸಾರ್ ನೀವು ಬಂದಿರಿ, ಬಟ್ ಇವತ್ತು ನೀವು ಬಂದಿರಿ, ಎಷ್ಟೋ ತಿಂಗಳ ತನ ನಮ್ಮ ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ರು ಆಗ ಬರ್ತಾ ಇಲ್ಲ. ಇವ್ರು ಯಾರು? ಅಲ್ಲಿರಲ್ಲ, ಕ್ರಿಶ್ಚಿಯನ್ ಫ್ಯಾಮಿಲಿ. ಹಾಲೆಲೂಯಾ. ಕ್ರಿಶ್ಚಿಯನ್ ಫ್ಯಾಮಿಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ ಬರ್ತಾ ಇಲ್ಲ. ಗಂಡ ನೋಡಿದ್ರೆ ಹೆಂಡತಿ ಮೇಲೆ ಹಲಕಡಿತಾರ, ಹೆಂಡತಿ ನೋಡಿದ್ರೆ ಗಂಡನ ಮೇಲೆ ಹಲಕಡಿತಾರ, ಅವ್ರಿಬ್ಬರು ನೋಡಿದ್ರೆ ಮಕ್ಕಳ ಮೇಲೆ ಹಲಕಡಿತಾರ, ಮಕ್ಕಳು ನೋಡಿದ್ರ ತಂದೆ ಮೇಲೆ ಹಲಕಡಿತಾರ. ಹಲೋ. ಮತ್ತೆ ಅವ್ರು ನಾನು ಕೂತ್ಕೊಂಡೆ, ನಾನು ಕೇಳಿದೆ, ಸರ್ ನಿಮ್ಮ ಅವ್ರೊಂದು ಸಮಸ್ಯೆ ಹೋಗ್ತಾ ಇದ್ದಾರೆ, ಒಂದು ಸಮಸ್ಯೆ ಹೋಗ್ತಾರೆ, ಅವ್ರಿಗೆ ಸಾಲ ಬಾಳ ಇತ್ತವ್ರಿಗೆ. ನಾನು ಕೇಳಿದೆ, ಸರ್ ನಿಮ್ದು ಸಾಲ ತೀರ್ಬೇಕು ನಾನು ಕೇಳಿದೆ. ಕೇಳುವಾಗ ಹೌದು ಸರ್ ತೀರ್ಬೇಕು ಸರ್, ಅದ್ರ ಸಂಬಂಧ ನಾನು ಏನ್ ಬೇಕಾದ್ ಮಾಡಿ ರೆಡಿ ನಿಮ್ಮ ಅವ್ರು ಹೇಳಿದ್ರು. ಹಾಲೆಲೂಯಾ. ನಾನು ಹೇಳಿದೆ, ನಿಮ್ ಮಗಳು ಹೇಳೋ ಪ್ರಕಾರ ನನ್ನ ಮುಂದೆ ಬಂದು ಹೇಳಿದ್ರು, ನಿಮ್ ಮನೇಲಿ ವಾತಾವರಣ ಚೆನ್ನಾಗಿಲ್ಲ. ಏನ್ ಚೆನ್ನಾಗಿಲ್ಲ? ವಾತಾವರಣ ಚೆನ್ನಾಗಿಲ್ಲ. ಒಂದು 15 ರಿಂದ 20 ನಿಮಿಷ ಪ್ರೇಯರ್ ಮಾಡಿ, ಆರಾಧನೆ ಮಾಡಿ, ವಾಕ್ಯ ಹೇಳಿ,
ಬಂದು ಅವರೆಲ್ಲರೂ ಒಬ್ಬರಿಗೊಬ್ರು ತಪ್ಪಿಕೊಂಡು ಗಟ್ಟಿಯಾಗಿ ಹತ್ತು ನನ್ನನ್ನು ಕ್ಷಮಿಸ್ರಿ, ನನ್ನನ್ನು ಕ್ಷಮಿಸ್ರಿ, ನನ್ನನ್ನು ಕ್ಷಮಿಸ್ರಿ, ನನ್ನನ್ನು ಕ್ಷಮಿಸ್ರಿ ಎಂಬುದಾಗಿ ಹೇಳಿದ್ರು. ಹೇಳಿ ನಾನು ಅವರು ಕೂಡ ಖುಷಿದ್ರು, ನಾನು ಕೂಡ ಖುಷಿ ಆದ. ಹೊರಗಡೆ ಬಂದೆ. 1 ತಿಂಗಳಾದ್ರೂ ಫೋನ್ ಹಚ್ತಾರೆ, ಸರ್ ಅವತ್ತಿನ ಮನೆಗೆ ಬಂದ್ರಲ್ರಿ, ಇವತ್ತು ದೇವರು ನಮ್ಮೆಲ್ಲ ಸಾಲವನ್ನ ಆ ತರ ತೀರಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಕ್ಷಮಾಪಣೆಯಲ್ಲಿ ಅಷ್ಟು ದೊಡ್ಡ ಶಕ್ತಿ ಇದೆ. ಸ್ಟಿಲ್ ನಿಮ್ಮೊಳಗಿರುವಂತ ಕೆಲವು ಜನರು ನಿಮ್ಮ ಪ್ರಾರ್ಥನೆ ಉತ್ತರ ಸಿಗ್ತಾ ಇಲ್ಲ. ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ, ಉಪವಾಸ ಮಾಡ್ತಾ ಇದ್ರಿ, ಪ್ರಾರ್ಥನೆ ಮಾಡ್ತಾ ಇದ್ರಿ, ಉಪವಾಸ ಮಾಡ್ತಾ ಇದ್ರಿ, ಬಟ್ ಆದ್ರೂ ಕೂಡ ಕೆಲವೊಂದು ಉತ್ತರ ಸಿಗ್ತಾ ಇದ್ದಾವೆ, ಕೆಲವು ಉತ್ತರ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣವೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಯಾರದೋ ಬಗ್ಗೆ ನೀವು ಸೆರೆಲಿಟ್ಕೊಂಡಿದ್ರಿ, ಯಾರನ್ನು ಹಿಡಿದುಕೊಂಡಿದ್ರಿ. ಎಲ್ಲಿ ತನಕ ಆ ಮನುಷ್ಯನಿಂದ ನಿನ್ನ ರಿಲೀಸ್ ಮಾಡಾಗಿರೋ, ಎಲ್ಲಿ ತನಕ ಆ ಮನುಷ್ಯನಿಗೆ ಕ್ಷಮಾಪಣೆ ಮಾಡಾಗಿರೋ, ಇಂದ ಸೇವೆ ಪರಲೋಕದ ತಂದೆ ಹೇಳ್ತಾರಪ್ಪ ಅಂದ್ರೆ ನಾನು ಕೂಡ ಅದನ್ನು ಕ್ಷಮಿಸಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಪ್ಯೂರ್ ವಿಶ್ವಾಸಿ, ಒಬ್ಬ ನಿಜವಾದ ಕ್ರೈಸ್ತ ಯಾರು ಗೊತ್ತೇನ್ರಿ? ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನಿನ್ನ ನೆರೆಯವರನ್ನ ನಿನ್ನಂತೆ ಪ್ರೀತಿಸು. ನಿನ್ನನ್ನು ಹೆಂಗೆ ಪ್ರೀತಿ ಮಾಡ್ಕೋತಿ? ನಿನ್ನ ಮಕ್ಕ ಬೆಳಗ್ಗೆ ಹೆಂಗೆ ತೊಳಿತಿ? ನಿನ್ನ ಕೈ ಹೆಂಗೆ ತೊಳ್ಕೊತಿ? ನಿನ್ನ ಕಾಲು ತೊಳ್ಕೊತಿ? ನೀನ್ ಹೆಂಗೆ ಸ್ನಾನ ಮಾಡ್ತಿ? ನಿನ್ನ ಶರೀರ ನೀನ್ ಹೆಂಗೆ ಪ್ರೀತಿಸ್ತಿ? ಅದೇ ರೀತಿಯಾಗಿ ಇನ್ನೊಬ್ಬನನ್ನ ಪ್ರೀತಿ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಇಷ್ಟೆಲ್ಲ ಪಾಪ ಮಾಡಿದ್ರು ಕೂಡ, ಇಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ, ಇಷ್ಟೆಲ್ಲ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ಮಾಡಿದ್ರು ಕೂಡ ಆತನು ನಮಗಾಗಿ ಆತನು ಸಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ಆತನ ಪ್ರಾಣವನ್ನು ಕೊಟ್ಟು ಮೃತ್ಯುಂಜಯನಾಗಿ ಆತನು ಎದ್ದು ಆತನ ದೇವರ ಬಲಗಡೆಗೆ ಆತನು ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ನಾವು ಓದ್ತೀವಿ, ಬಹಳ ಸಿಂಪಲ್ ಆಗಿ ಓದ್ತೇವೆ, ಒಬ್ಬರನ್ನು ಕ್ಷಮಿಸಿ ಎಂಬುದಾಗಿ. ಆ ವಚನ ಬಗ್ಗೆ ಸ್ವಲ್ಪ ಧ್ಯಾನ ಮಾಡಿ ನೋಡ್ರಿ, ಆ ವಚನ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ನೋಡ್ರಿ, ಆ ವಚನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ, ಆ ವಚನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ. ಆ ಸ್ತೀಫನ್ ಏನಂತಂದ್ರೆ, ಆ ಅಪೊಸ್ತಲ ಕೃತ್ಯಗಳನ್ನ ನೋಡ್ತೀನಿ 8ನೇ ಅಧ್ಯಾಯ ಅಥವಾ 7ನೇ ಅಧ್ಯಾಯ ಕೊನೆ ವಚನ ನೋಡ್ತೀನಿ ಅಂದ್ರೆ, ಸ್ತೀಫನನು ಪವಿತ್ರ ಆತ್ಮ ಭರಿತನಾಗಿ ಎಲ್ಲರ ಮುಂದೆ ಅದನ್ನು ಪ್ರೀಚ್ ಮಾಡ್ತಾ ಇರುವಾಗ, ದೇವವಾಕ್ಯ ಹೇಳ್ತಿರುವಾಗ ಎಲ್ಲರ ಬಲ ಆತನ ಕಲ್ಲು ಹೊಡೆದ್ರು, ಆತನ ಸಹಿಸ್ಲಿಕ್ಕೆ ನೋಡಿದ್ರು. ಕೊನೆಯದಾಗಿ ಹೇಳ್ತಾರೆ, ತಂದೆ ಇವರನ್ನ ಕ್ಷಮಿಸು, ಇವರು ಏನು ಮಾಡ್ತಾರೋ ಇವರಿಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಆದ್ಮೇಲೆ 2ನೇ ವ್ಯಕ್ತಿ ಅಂದ್ರೆ ಅದು ಸ್ತೀಫನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವಾಗ ಸಿಟ್ಟಿನಲ್ಲಿ ಇರ್ತೀವೋ, ಯಾವಾಗ ನಾವು ಕೋಪದಲ್ಲಿರ್ತೀವೋ, ಯಾವಾಗ ನಮ್ಮ ಒಂದು ಪರಿಸ್ಥಿತಿ ಹದಗೆಟ್ಟು ಹೋಗಿರ್ತದೋ, ಯಾವಾಗ ನಮ್ಮ ಪರಿಸ್ಥಿತಿ ನಮ್ಮ ಕೈ ಬಿಟ್ಟು ಹೋಗಿರ್ತದೋ, ಅಂತ ಸಂದರ್ಭದಲ್ಲಿ ನಮ್ಮ ಒಂದು ಪೇಷನ್ಸ್ ಏನಪ್ಪ ಅಂದ್ರೆ, ನಮ್ಮ ಒಂದು ಪ್ರೀತಿ, ನಮ್ಮ ಒಂದು ಆ ಕ್ಷಮಾಪಣೆ ಅಂತ ಸಮಯದಲ್ಲಿ ಅವು ಎದ್ದು ಕಾಣುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೇನಪ್ಪ? ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಕೂಡ. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ, ಮನೆಯಲ್ಲಿ ಜಗಳ ಇರ್ತಾವ. ಗಂಡ ಹೆಂಡತಿ ಸಿಟ್ ಆಗ್ತಾನೆ, ಹೆಂಡತಿ ಗಂಡ ಸಿಟ್ ಆಗ್ತಾನೆ. ಅದು ಕಾಮನ್. ಅದೇ ಸಿಟ್ ಇಟ್ಕೊಂಡು ರಾತ್ರಿ ಮಾತಾಡಂಗಿಲ್ಲ, ಬೆಳಗ್ಗೆ ಮಾತಾಡಂಗಿಲ್ಲ, ಮುಂಜಾನೆ ಮಾತಾಡಂಗಿಲ್ಲ, ಒಂದು ವಾರ ಮಾತಾಡಂಗಿಲ್ಲ. ದೇವರ ಮಕ್ಕಳ ಬಗ್ಗೆ ಮಾತಾಡ್ತೆ, ಅನ್ಯರ ಬಗ್ಗೆ ಮಾತಾಡಕತ್ತೆ. ಹಿಂಗ ಮಾಡಿದ್ರೆ ಏನದು ವಚನ ಅದು? ನೀವು ಜನರ ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ಷಮಾಪಣೆ ಬೇಕಾ?
ಕ್ಷಮಾಪಣೆ ಬೇಕಾ? ಕಮಾನ್, ಬೇಕಾ? ಬೇಕಾ? ಕ್ಷಮಾಪಣೆ ಬೇಕಾ? ಕ್ಷಮಾಪಣೆ ಬೇಕಾ? ಯಾರಾದ್ರೂ ನಿಮ್ಮ ಹತ್ರ ಸಾರಿ ತಪ್ಪಾಗ್ತದೆ ಬಂದಾಗ ಅವನ್ನ ಈ ಕಳ್ಸಕ್ ಹೋಗ್ಬೇಡ್ರಿ. ಅವನಿಗೆ ಹಗ್ ಮಾಡಿ ಅವನಿಗೆ ಊಟ ಮಾಡಿ ಕಳಿಸ್ರಿ. ಅವ ಸಾರಿ ಕೇಳೋದ್ರ ಮೂಲಕವಾಗಿ ನೀನು ಕೂಡ ಹೀಲಾಗ್ತೀಯ ಯೇಸುನಾಮದಲ್ಲಿ. ಕ್ಷಮಾಪಣೆಯಲ್ಲಿ ಇಷ್ಟು ದೊಡ್ಡ ಶಕ್ತಿ. ನಾನು ಅರ್ಲಿ ಡೇಸ್ ಅಲ್ಲಿ ನನ್ನ ಸೇವೆದಲ್ಲಿ ಬಂದಾಗ ಆಲ್ಮಟ್ಟಿ ನನ್ನ ಕೈ ಹೋಗ್ತಾ ಇದ್ದೆ. ಆಲ್ಮಟ್ಟಿಯಲ್ಲಿ ಒಬ್ಬ ಹೆಂಗಸು ಸೊಸೆ, ಆಕೆ ಸಾಯುವ ಕೊನೆಯದಾಗಿ ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡಿದ್ರು. ಅಲ್ಲಿ ಏನಾಗ್ಲಿಲ್ಲ. ಕೊನೆಯದಾಗಿ ನಾವು ಹೋಗಿ ಆಕೆಗೋಸ್ಕರ ಪ್ರೇರ್ ಮಾಡ್ತಾ ಇದ್ವಿ. ಬೆಳಗ್ಗೆಯಿಂದ ಮಧ್ಯಾಹ್ನ ಪ್ರೇರ್ ಮಾಡಿದ್ವಿ ಒದರಾಡಿದ್ವಿ, ಕಿರ್ಚಾಡಿ ಏನೂ ಆಗಿಲ್ಲಪ್ಪ ಅಂದ್ರೆ ಪವಿತ್ರಾತ್ಮ ಹೇಳ ಕಿವಿ ಹೇಳದಪ್ಪ ಅಂದ್ರೆ ಅವಳಿಗೆ ಕೇಳು, ಯಾರ ಮೇಲಾದ್ರೂ ಆಕೆಗೆ ದ್ವೇಷ ಇದೆ ಎಂಬುದಾಗಿ. ಇನ್ನೇನು ಸಾಯ್ತಾ ಜಾಸ್ತಿ ಯಾವಾಗ ಸಾಯ್ಬೋದು. ರಿಲೇಷನ್ ಬಂದಿದ್ದಾರೆ, ಎಲ್ಲರೂ ಬಂದು ಕೂತಿದ್ದಾರೆ, ಈಗ ಯಾವಾಗ ಸಾಯ್ತಾರೆ ಎಂಬುದಾಗಿ. ಅಲ್ವೇ? ಯಾಕಂದ್ರೆ ಆಕೆ ತಂದೆ ಮುಗಿದ್ಬಿಟ್ಟಿತ್ತು. ಮುಗಿಯುವಾಗ ಪವಿತ್ರಾತ್ಮ ನನ್ನ ಕಿವಿ ಹೇಳದಂತ ಅಂದ್ರೆ ಇದನ್ನೆಲ್ಲ ಮಾಡೋದು ವ್ಯರ್ಥ. ಫಸ್ಟ್ ಆಕೆ ಕೇಳು, ಆಕೆ ಮನಸ್ಸಿನಲ್ಲಿ ಏನಾದ್ರೂ ದ್ವೇಷ ಇದೆ ಎಂಬುದಾಗಿ. ನಾನು ಕೇಳುವಾಗ ಆಕೆ ನಡುಕುತ್ತ ಹೇಳ್ತಾ ಇದ್ರು, ಅಮ್ಮ ನಿನಗೆ ಜೀವಂತ ಉಳಿಬೇಕೆಂಬ ನಾನು ಕೇಳಿದೆ. ಹೌದ್ರಿ, ಉಳಿಬೇಕು. ನೀವು ಎದ್ದು ನಡೆದಾಡಬೇಕೆಂಬ ನಾನು ಕೇಳಿದೆ. ಹೌದ್ರಿ, ನಡಿಬೇಕು. ಹಾಗಾದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ಯಥಾರ್ಥವಾಗಿ ಹೇಳಕ್ ನಾನು ಹೇಳಿದೆ. ಕೇಳಿದ್ರಿ ಸರ್ ಹೇಳುವಾಗ ನಿನ್ನ ಮನಸ್ಸಿನಲ್ಲಿ ಯಾರ ಮೇಲಾದ್ರೂ ದ್ವೇಷ ಇದೆ ಎಂಬುದನ್ನು ಕೇಳುವಾಗ ಯಾರು ಇಲ್ರಿ ಅಂತ ಯಾರಿಗೂ ಕರೆಯುವಾಗ ಅತ್ತೆ ಕರೆದು ಮುಂದಿಸಿದೆ. ಆಕೆ ಮತ ತಿರುಗಿಸ್ಬಿಟ್ಟು ನನಗೆ ಗೊತ್ತಾಯ್ತು, ಇದು ಅತ್ತಿ ಸೊಸಿ ಜಗಳ. ಅಂತರ ಜಗಳ ಅಂದ್ರೆ ಎಷ್ಟೋ ವರ್ಷಗಳ ಕಾಲ, 5 ರಿಂದ 6 ವರ್ಷಗಳ ಕಾಲ ಈಕೆ ತಪ್ಪ ಯಾರು ಮಾಡೋ ಗೊತ್ತಿಲ್ಲ. ಈಕೆ ಆಕೆ ಹತ್ರ ಮಾತಾಡ ಅನ್ಯ ಜನರಲ್ಲಿ ವಿಶ್ವಾಸಿಗಳೇ. ನಾನು ಅತ್ತೆ ಕೇಳಿದೆ, ಅಮ್ಮ ನಿಮಗೇನು ದ್ವೇಷ ಇದೆ ಸರ್? ಮೊದಲಿಂತರಿ ಇಬ್ರು ಬಹಳ ಕಚ್ಚಾಡ್ತಿದ್ರಿ, ಇಬ್ರು ಬಹಳ ಹೊಡೆದಾಡ್ತಿದ್ರಿ. ಈಗ ಇಲ್ರಿ ಸರ್, ನಾನು ಆಕೆಗೆ ಕ್ಷಮಿಸಿ ಎಂಬುದಾಗಿ ಕೇಳೋದು. ಇವಾಗ ಸೊಸೆ ಕಡೆ ಬಂದೆ, ಅಮ್ಮ ನಿಂದು ನಾನು ಬಹಳ ದುಡ್ಡು ಕೊಟ್ಟ ಕ್ಷಮಿಸಾಕಿಲ್ಲ. 1947 ಆಕೆ ಹಂಗ್ ಮಾಡ್ಯಾವ್ರಿ, ಆ ದ್ವೇಷ ಇಟ್ಕೊಂಡಿದ್ರಿ, ನಾವು ಒಟ್ಟ ಕ್ಷಮಿಸಂಗಿಲ್ಲ. ಹಾಗಾದ್ರೆ ಸಾಯಕ್ಕೆ ರೆಡಿ ಆಗಿಲ್ಲ. ಎಲ್ಲಿ ರೆಡಿ ಆಗಿಲ್ಲ? ಸಾಯ್ಲಿಕ್ಕೆ ರೆಡಿ ಆಗಿದೆ. ಹಾಲೆಲೂಯ. ನಾನು ಹೇಳ್ದೆ, ಜೀವಿಸ್ಬೇಕು, ಬದುಕಬೇಕು ಸರ್, ಬದುಕಬೇಕು ಅಂದು ಕ್ಷಮಿಸಿ. ಹಾಲೆಲೂಯ. ಕಣ್ಣೀರು ಬಿಡುತ್ತಾ ಅಳ್ತಾ ಹೇಳಿದ್ರು, ಅತ್ತೆ ನನ್ನನ್ನು ಕ್ಷಮಿಸ್ರಿ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ಪಾಪ ಮಾಡಿದ್ದೀನಿ, ನನ್ನ ಕ್ಷಮಿಸ್ರಿ ಎಂಬುದಾಗಿ ಹೇಳಿದ್ರು. ನಾನು ಹೇಳಿದ್ರೆ ಅತ್ತೆಗಳಿಗೆ ಕ್ಷಮಾಪಣೆ ಕೇಳಿಯ, ದೇವರಿಗೆ ಕ್ಷಮಾಪಣೆ ಕೇಳೋ. ದೇವರು 100% ಕ್ಷಮಿಸ್ತಾನ. ನೀನು ಅಂತಿರೋ ಕುಡಿತಿರೋ ಗೊತ್ತಿಲ್ಲ. ವಿದಿನ್ 1 ವಾರ ಒಳಗ ಒಂದು ವಾರ ಫೋನ್ ಬಂತು. ಅತ್ತೆ ಫೋನ್ ಹೇಳ್ತಾರೆ ಬಂದ್ರೆ, ಸರ್ ನಮ್ಮ ಸೊಸೆ ಇವಾಗ ಎದ್ದು ಊಟ ಮಾಡಕತ್ತಾಳ. ಹಾಲೆಲೂಯ. ಇನ್ನುವರೆಗೂ ಆ ಫ್ಯಾಮಿಲಿ ಆ ಮಟ್ಟಿಲಿದೆ. ಯಾವಾಗಾದ್ರೂ ಹೋದ್ರೆ ನನ್ನ ಬಾಳ್ ಪ್ರೀತಿ ಮಾಡ್ತಾರ, ಬಟ್ ಬೇರೆ ತೆಗೆ ಹೋಗ್ತಾರ, ಬಟ್ ನನ್ನ ಬಾಳ್ ಪ್ರೀತಿ ಮಾಡ್ತಾರ. ಹಾಲೆಲೂಯ. ಯಾಕೆಂದ್ರೆ ಅಂತ ಮರಣಕರವಾದ ಹಾಸಿಗೆಯಿಂದ ಎಬ್ಬಿಸಿರುವುದು ನನ್ನ ಪ್ರಾರ್ಥನೆ ಅಲ್ಲ, ಸಭೆಗಳ ಪ್ರಾರ್ಥನೆ ಅಲ್ಲ. ಕೆಲವೊಂದು ಸಲ ಆಕೆಯಲ್ಲಿ ಇರುವಂತ ತಪ್ಪುಗಳನ್ನೇ ಆ ಪ್ರಾರ್ಥನೆಯನ್ನ ಹಿಡಿದಿಟ್ಕೊಂಡಿರ್ತೀವಿ. ಅದಕ್ಕೋಸ್ಕರವಾಗಿ ನಾವು ಒಬ್ಬರನ್ನೊಬ್ಬರ ಕ್ಷಮಿಸುವಂತ ಮಕ್ಕಳಾಗಬೇಕು. ಹಾಲೆಲೂಯ. ಹೇಳ್ತಿದ್ದಿ. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಏನ್ರಿ
ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಕೂಡ ನಿನ್ನ ತಪ್ಪುಗಳನ್ನ ಕ್ಷಮಿಸಲಿಲ್ಲ. ಅದೆಲ್ಲ ಬರ್ತದ ಅಕ್ಕ ತಂಗಿ ಅಂತ ಹೇಳಿ, ಅಣ್ಣ ತಮ್ಮ ಅಂತ ಹೇಳಿ, ತಂದೆ ತಾಯಿ ಅಂತ ಹೇಳಿ, ಹುಟ್ಟುಗ ಬರೋದ ಯಾರು ಎದುರು ಬರೋದ ಎದ್ರದ ಎದ್ರ ನಿನ್ನ ಫ್ಯಾಮಿಲಿ ನೀನ್ ಎಷ್ಟೇ ಹೊಡಿ ಮತ್ತೆ ನಿನ್ನ ಅಪ್ಪ ಅಂತ ಹೋಗ್ತೀನಿ, ಮತ್ತೆ ನಿನ್ನ ಅಣ್ಣ ಅಂತ ಹೋಗ್ತೀನಿ, ಮತ್ತಿನ್ನು ರೀ ಅಂತ ಹೋಗ್ತಿ, ಮತ್ತಕ್ಕೆ ಬಾರೆ ಮತ್ತೆ ಅತಿ ಜನರ ತಪ್ಪುಗಳನ್ನ ಯಾರ ತಪ್ಪುಗಳನ್ನ ಜನರ ತಪ್ಪುಗಳನ್ನ ಕೇಳಿಸ್ಕೊಂಡ್ರೆ ಎಷ್ಟೋ ಜನ ಇದರಿಂದ ರೋಗದಲ್ಲಿ ಬಿದ್ದಿದ್ದಾರೆ. ಯಾಕೆ? ಅವ್ರ ಹಾರ್ಟ್ ಕ್ಲೀನ್ ಇಲ್ಲ. ಕ್ಲೀನ್ ಇದ್ರೂ ಕೂಡ ಎಲ್ಲೋ ಒಂದು ಭಾಗದಲ್ಲಿ ಅವರ ಹೃದಯದಲ್ಲಿ ಕಲಕ ಇದೆ, ಕಲ್ಮಶ ಇದೆ. ನೀವು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಕ್ಷಮಿಸುವಾಗ ನೀನು ಹೆಲ್ದಿ ಆಗಿರ್ತೀವಿ. ಹೇಳ, ನಾನು ಹೆಲ್ದಿ ಆಗಿರ್ತೇನೆ, ನಾನು ಹೆಲ್ದಿ ಆಗಿರ್ತೇನೆ, ನಾನು ಹೆಲ್ದಿ ಆಗಿರ್ತೇನೆ, ನಾನು ಹೆಲ್ದಿ ಆಗಿರ್ತೇನೆ. ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಯಾರ ಬಗ್ಗೆ ಏನೂ ಇಲ್ಲ. ಹೇಳ, ನನ್ನ ಮನಸ್ಸಿನಲ್ಲಿ ಯಾರ ಬಗ್ಗೆ ಏನೂ ಇಲ್ಲ. ಮಕ್ಕಳೇ ಯಾರೇ ಏನೂ ಇಲ್ಲ, ಏನು ತಂದಿಲ್ಲ ಹುಟ್ಟುವಾಗಲೇ ಒಯ್ಯೋದೇನಿಲ್ಲ. ಹುಟ್ಟುದಾಗ ನಿನಗೆ ಯಾರು ಜಳಕ ಮಾಡ್ತಾರ ಗೊತ್ತಿಲ್ಲ, ಸತ್ತ ಮೇಲೆ ನಿನಗೆ ಯಾರು ಜಳಕ ಮಾಡ್ತಾರ ಗೊತ್ತಿಲ್ಲ. ಮತ್ತ್ಯಾಕಿ ದ್ವೇಷ, ಮತ್ತ್ಯಾಕಿ ಒಂದು ಅಸೂಯೆ, ಮತ್ತ್ಯಾಕಿ ಹೊಟ್ಟೆ ಕಿಚ್ಚು, ಮತ್ತ್ಯಾಕಿ ಆ ಆ ಆ ಆ ಆ ಉ ಉ ಉ. ನಾನು ಹುಟ್ಟುವಾಗ ಗೊತ್ತು ನನಗೆ ಯಾರು ಜಳಕ ಮಾಡ್ಸಾರ, ನನ್ನ ಸಾಯೋ ಕೂಡ ಗೊತ್ತು ಯಾರು ಜಳಕ ಮಾಡ್ಸಾರ. ಗೊತ್ತದ? ಹುಟ್ಟಿದ ಜಳಕ ಮಾಡ್ತಾರ, ಸತ್ತ ಮೇಲೆ ಕಣ್ತು ನೋಡ್ದೆ ಯಾರು ಇವ್ರ ನಮ್ಮ ಅಜ್ಜ ಇಲ್ರಿ. ಬರುವಾಗ ಏನು ತಂದಿಲ್ಲ, ಹೋಗುವಾಗ್ನು. ಅದಕ್ಕೆ ಗ್ರೇಟ್ ಅಲೆಕ್ಸಾಂಡರ್ ಸ್ಟೋರಿ ಹೇಳ್ತಾರ, ಈ ಲೋಕದಲ್ಲಿ ಇರುವಾಗ ಆತನ ಎಲ್ಲಾ ಗೆದ್ದ, ಆತನ ವಿರುದ್ಧವಾಗಿ ಸೋತಿರುವಂತ ಆತನ ವಿರುದ್ಧವಾಗಿ ನಡೆದ ಯುದ್ಧಗಳು ಸೋತಿರುವಂತ ಒಂದು ಹಿಸ್ಟರಿಯಾಗಿ ಅಲೆಕ್ಸಾಂಡರ್ ಹೇಳ್ತಾರೆ, ನಾನು ಎಲ್ಲಾ ಗೆದ್ದೆ, ಎಲ್ಲಾ ರಾಜನ ಗೆದ್ದೆ, ಎಲ್ಲಾ ಊರು ಗೆದ್ದೆ, ಏನೆಲ್ಲ ಗೆದ್ದು ಖುಷಿಯಲ್ಲಿರುವಾಗ ಒಂದ್ ರಾತ್ರಿ ಮಲಗುವಾಗ ಆತನ ಆಲೋಚನೆ ಬರ್ತೈತಿ. ಏನು, ನಾನು ಇಷ್ಟೆಲ್ಲಾ ಮಾಡಿದೆ, ಇಷ್ಟೆಲ್ಲಾ ಗೆದ್ದೆ, ನಾನು ಹೋಗುವಾಗ ತಗೊಂಡು ಹೋಗ್ತೀವಿ ಅಂತ ಆತನ ಆಲೋಚನೆ ಬರ್ತದೆ. ನಾನು ಸೇನಾಪತಿ ಕರೆಸ್ತಾರ, ನಾನು ನನ್ನ ಮುಂದೆ ಸತ್ತರ, ನನ್ನ ಎರಡೂ ಕೈ ಹೊರಗೆ. ಯಾಕ್ರಿ ಸರ್, ನೀವು ಬಹಳ ದೊಡ್ಡವರು, ಯಾರು ನೋಡ್ರು ಬರೀ ನೀವು ಕಾಲಿಟ್ಟ ಜನ ಗಡ ನಡಕ್ತಾರ, ನೀವು ಕುದುರೆ ಹೊರಗೆ ತಂದ್ರು ಇಡೀ ರಾಜ್ಯ ನಡ್ತೈತಿ. ಯಾಕ ಅವ್ರ ಕಾಳಜಿ ಹೇಳ್ತಾರಂದ್ರೆ ಜನರಿಗೆ ಗೊತ್ತಾಗಬೇಕು, ಏನು ತಂದಿಲ್ಲ, ಏನು ಒಯ್ಯಂಗಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಂದು ನಮ್ಮದು, ನಂದು ನಮ್ಮದು, ನಂದು ನಮ್ಮದು. ಹಲೋ, ಈ ಲೋಕದಲ್ಲಿ ಏನೂ ಇಲ್ಲ. ನಮ್ದು ನಿಮ್ದು ಏನಾದ್ರೂ ಐತೆ ಅನ್ನೋದಾದ್ರೆ ಅದು ಪರಲೋಕದಲ್ಲಿ ಇದೆ. ಯೇಸು ಸ್ವಾಮಿ ಹೇಳ್ದ, ನಾನು ಹೋಗ್ತೇನೆ, ಬಟ್ ನಿಮ್ಗೆ ನಾನು ಅನಾಥರ ಬಿಡಂಗಿಲ್ಲ, ಬಟ್ ನಾನು ಹೋಗಿ ನಿಮ್ಗೋಸ್ಕರವಾಗಿ ಗುಡಾರಗಳನ್ನು ಸಿದ್ಧ ಮಾಡ್ತೇನೆ. ಏನ್ ಸಿದ್ಧ ಮಾಡ್ತೇನೆ? ಗುಡಾರಗಳು ಸಿದ್ಧ ಮಾಡ್ತೇನೆ. ಆ ಗುಡಾರಕ್ಕಾಗಿ ನೀವು ಪ್ರಯತ್ನ ಮಾಡ್ರಿ, ಅದಕ್ಕೋಸ್ಕರವಾಗಿ ನೀವು ಹೋರಾಡ್ರಿ, ಅದಕ್ಕೋಸ್ಕರವಾಗಿ ನೀವು 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 ದೇವರ ಹತ್ರ ನೀವು ಬೇಡ್ಕೊಡ್ರಿ. ಹಾಲೆಲೂಯ. ಈ ಲೋಕ ನಮಗಾಗ್ಲಿ, ನಮ್ಮ ಮಕ್ಕಳಿಗಾಗ್ಲಿ, ನಮ್ಮ ಪೀಳಿಗೆಗಾಗ್ಲಿ, ನಿಮಗಾಗ್ಲಿ ಈ ಲೋಕ ಶಾಶ್ವತವಾದ ಸ್ಥಳ ಅಲ್ಲ. ಹಾಲೆಲೂಯ. ಹೇಳಿ, ಏನಂತದ? ನೀವು ಜನರ ತಪ್ಪುಗಳನ್ನ ಕ್ಷಮಿಸದೆ ನಾ ಕ್ಷಮಿಸಿದ್ರಿ, ಬಟ್ ಬಹಳ ಕ್ಷಮಿಸಿಲ್ಲ. ಸಸೋಡ ಬಹಳ
ಏನದಾನ ನಾನು ಯಾವಾಗ ಯೋಚನೆ ಓದುವಾಗ ನನ್ನ ಲೈಫಲ್ಲಿ ಕೆಲವು ಜನ ಇದ್ರು, ಪಟ 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 ಫೋನ್ ಎಲ್ಲಿದೆ, ಪಟ ಪಟ ಎಲ್ಲಿ ಹೋಗಿ ಭೇಟಿ ಆಗಿಬಿಟ್ಟೆ, ಮಾತಾಡಿಸ್ದ ಅವ್ರ ಜೊತೆ ಕೂತ್ ಚಾಕು ಮನುಷ್ಯ ಉಪಕಾರ ನೋಡು ಬರುದೇ ಬರು ತಪ್ಪಲ್ಲ, ಬಂದ್ಮೇಲೆ ಅದನ್ನ ನೀನ್ ಹೆಂಗ್ ಮೇಂಟೈನ್ ಮಾಡ್ತೀಯ ಅದು ತಪ್ಪು. ಕಲಾಕತ್ತರೆ ಕಲಾಕತ್ತರೆ ಯಾವುದೋ ವ್ಯಕ್ತಿ ರೋಗ ಬಿದ್ದಿದಂದ್ರೆ ಅವನ್ ಫಸ್ಟ್ ಅವನ್ ಪರೀಕ್ಷೆ ಮಾಡ್ತಾನೆ, ಅಭಿವೃದ್ಧಿ ಆಗ್ತಾರೆ ಅಂದ್ರೆ ಪರೀಕ್ಷೆ ಮಾಡ್ತಾನೆ. ಇವತ್ತು ಎಂತ ನಿನ್ ಕಟ್ಟೋ ದುಶ್ಮನ್ ಅದನಂದ್ರೆ ಎಂತ ಅವನ್ ಮಕ್ಕ ಕಂಡ್ರೆ ನಿನಗ ಆಗಲ್ಲ ಅಂತವಿದ್ರೂ ಕೂಡ ನೀನ್ ಹೋಗಂತ ಮಾತಾಡ. ನನಗೆ ಗೊತ್ತು ಪವಿತ್ರ ಆತ್ಮೇಲೆ ಹೇಳ್ತಾ ಇದ್ದಾನೆ, ಇಲ್ಲಿ ನಾವೆಲ್ಲ ಒಂದೇ ಅದ್ರ ಬಗ್ಗೆ ಡೌಟೇ ಇದೆ. ಕೆಲವು ಜನರ ಜೀವಿತದಲ್ಲಿ ಇಂಥ ವ್ಯಕ್ತಿಗಳಿದ್ದಾರೆ, ಅವ್ರ ಮಗ ಕಂಡ್ರೆ ಆಗ್ಬೇಡ. ಅವನ ಬಿಡುಗಡೆಗೆ ಅಲ್ಲ, ನಿನ್ನ ಬಿಡುಗಡೆಗಾಗಿ. ಯಾರು ಬಿಡುಗಡೆಗಾಗಿ? ಯಾರು ಬಿಡುಗಡೆಗಾಗಿ? ಅವ ಮಾತಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಮನೆ ಕರಿತಾನೋ ಬಿಡ್ತಾನೋ ಗೊತ್ತಿಲ್ಲ, ಏನ್ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಬಟ್ ನೀನು ಸ್ಟಿಲ್ ಹೋಗಿ ಅವನ ಹತ್ರ ಮಾತಾಡಿ, ನಾನು ಹಿಂಗಿಂಗ್ ಮಾಡಿದೆ ಸಾರಿ ತಪ್ಪಾಯ್ತು ಕ್ಷಮಿಸಿದ್ದೇನೆ, ನೀವು ಹೋಗಿ ವಾಪಸ್ ಬನ್ರಿ. ಅಲ್ಲವೇ 2015 ಒಬ್ಬ ಬಡಿ ಹೋಗಿದ್ದೆ ನಾನು, ಅವ್ರು ಬಿಜಾಪುರದಾರ. ಆಮೇಲೆ ಅವ್ರ ಮನೆಗೆ ಹೋಗುವಾಗ ಗೇಟ್ ತೆಗೆದು ಒಳಗೆ ಕಾಲಿಟ್ಟು ಬಾಗಲ ತೆಗೆದೆ. ಒಳಗೆ ಹೋಗುವಾಗ ಅವರು ನನ್ನನ್ನು ನುಗ್ಗಿಸಿ ಗೇಟ್ ಒಳಗೆ ಹಾಕ್ಬಿಟ್ರು. ನಾನೇ ಸಾರಿ ಆಯ್ತಾ, ಹಾಲಲ್ವಿಯ ಸಾರಿ ಕ್ಷಮಿಸಿದಂತೆ ಅಲ್ಲಿ ಬಂದೆ. ಅಲ್ಲಿ ಬಂದ ಮೇಲೆ ನನ್ನ ಜೀವನ ಬದಲಾವಣೆ ಆಯ್ತು. ಹಾಲಲ್ವಿಯ ಯಾಕಂದ್ರೆ ದೇವರು ಹೇಳ್ದ, ನಾನು ಮಾಡಿದೆ. ಹಾಲಲ್ವಿಯ ಅದಕ್ಕೋಸ್ಕರವಾಗಿ ದೇವರು ಏನಾದ್ರು ಹೇಳಿದ್ರೆ, ನೀವು ಮಾಡಿದ್ರೆ ಅದ್ರ ಆಶೀರ್ವಾದವನ್ನ ನೀವು ಕಾಣ್ತೇವೆ. ಹಾಲಲ್ವಿಯ ಕ್ಷಮಿಸದೆ ಹೋದ್ರೆ ಅಳಿಯುತ್ತೇನೆ. ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಾಲೆಲೂಯಾ. ನೀವು ಕೆಲಸ ಮಾಡುವಂತ ಸ್ಥಳ ಆಗಿರ್ಬೋದು, ನೀವಿರುವಂತ ಏರಿಯಾ ಆಗಿರ್ಬೋದು, ನಿಮ್ಮ ಮನೆ ಆಜು ಬಾಜು ಆಗಿರ್ಬೋದು, ಯಾರೇ ಇದ್ರು ಕೂಡ ನಿನ್ನ ನೋಡಿದ್ರೆ ಏನಪ್ಪ ಅಂದ್ರೆ ಅಬ್ಬಾ ಬಾಬಾ ಚರ್ಚಿ ಹೋಗ್ತಾನಪ್ಪ, ಏನ್ ಮನಸ್ಸಿರ್ತಾನೆ. ಹಾಲೆಲೂಯಾ. ನಾವ್ ಯೇಸು ನೋಡಿದೀವ, ನೋಡ್ರಿ ಯೇಸುವನ್ನ ನೀವು ನೋಡಿಲ್ಲ, ನೋಡಿಲ್ಲ. ಇಲ್ಲೊಂದು ಜನ ಕೂಡ ಯೇಸು ನೋಡಿಲ್ಲ. ಬಟ್ ಆದ್ರೂ ಕೂಡ ಸ್ಟಿಲ್ ನಾವು ಒಬ್ಬರನ್ನೊಬ್ಬರು ನಾವು ಪ್ರೀತಿ ಮಾಡ್ತೇವೆ. ಹಾಲೆಲೂಯಾ. ಆ ಪ್ರೀತಿ ಅಂದ್ರೆ ಕೋಪ ಇಲ್ಲತ್ತಲ್ಲ. ಬರೇ ಕ್ರೀಮ್, ಕೇಕ್ ಮೇಲೆ ಕ್ರೀಮ್, ಬರೀ ಕ್ರೀಮ್ ತಿನ್ನೋದಾಗತ್ತಲ್ಲ. ಏನಾಗ್ತದೆ ಕ್ರೀಮ್ ತಿಂದ್ರೆ? ಗಂಡು ನೋಡ್ತದೆ ಅಲ್ಲವೇ? ಯೇಸು ಸ್ವಾಮಿ ಕೂಡ ಜನರ ಪ್ರೀತಿ ಮಾಡ್ತಾ ಇದ್ದ, ಗದರಿಸು ಶ್ರಮದಲ್ಲಿ ಅದನ್ನು ಗದರಿಸ್ತಾ ಇದ್ದ. ಬಟ್ ಆ ಸಿಟ್ಟು ಅವನ ಜೀವಿತದಲ್ಲಿ ಅದು ಬಹಳ ತಿರ್ತಿರ್ಲಿಲ್ಲ. ಯೇಸು ಸ್ವಾಮಿ ಹೇಳ್ದ, ನಿಮ್ಮ ತಂದೆ ಕ್ಷಮಿಸುವ ಪ್ರಕಾರ ನೀವು ಕೂಡ ಕ್ಷಮಿಸಿ. ಹಾಲೆಲೂಯಾ. ಓಕೆ, ಮತ್ತಾಯ 5:23. ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ಯಾರ್ಯಾರು ಇದೊಂದ್ಸಲ ಪೀಟರ್ ಪಾಸ್ ಹೇಳಿದ್ರು. ಎಷ್ಟು ನೆನಪಿರ್ತದ? ಯಾರ ಮನಸ್ಸಿನ ಮೇಲೆ? ನೀ ಕ್ಲಿಯರ್ ಆಗಿದೆ.
ನಿನ್ನ ಕಾಣಿಕೆಯನ್ನ ಯಜ್ಞವೇದಿ ಅಂತ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನ ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗ. ಯಾರ ಮೇಲೆ? ಏನಂತಂದ್ರೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ಯಾರ ಮೇಲೆ? ತಪ್ಪು ನೀ ಮಾಡಿಲ್ಲ. ನಿನ್ನ ಯಾವುದೋ ಒಂದು ನಡಾವಣೆಯಿಂದ ನೀನು ತಪ್ಪು ಮಾಡಬೇಕಂತ ಉದ್ದೇಶದಿಂದ ಮಾಡಿಲ್ಲ. ನಿನ್ನ ನಡವಳಿಕೆಯಿಂದ ಅವನಿಗೆ ಹರ್ಟ್ ಆಗಿರ್ತೈತಿ. ನಿನ್ನ ಒಂದು ಮಾತನಾಡೋದ್ರ ಮೂಲಕವಾಗಿ ಅವನಿಗೆ ಹರ್ಟ್ ಆಗಿರ್ತೈತಿ. ಅದನ್ನ ಗೊತ್ತಾಗಿಲ್ಲ. ಬಟ್ ಯಾರೋ ಬಂದು ನೀನು ಕಿವಿಯಾಗಿ ಹೇಳೋ ಹರ್ಟ್ ಅಂತ ಹೇಳಿದ್ರೆ ನೀನು ಎಷ್ಟೇ ದೊಡ್ಡದ್ರು ಕೂಡ ಅವ್ರ ಹತ್ರ ಹೋಗಿ ನಿನ್ನ ಕ್ಷಮಾಪಣೆ ಕೇಳಬೇಕು. ಬೈಬಲ್ ಹೇಳ್ತಿದೆ, ದೇವರು ನಿನ್ನ ಕಾಣಿಕೆ ಇಷ್ಟ ಇಲ್ಲ, ನಿನ್ನ ಆಫರಿಂಗ್ ನಲ್ಲಿ ದೇವರು ಇಷ್ಟ ಇಲ್ಲ, ನೀನು ಕೊಡುವಂತ ಐದು ದೇವರು ಇಷ್ಟ ಇಲ್ಲ. ಇದೆಲ್ಲ ಯಾಕೆ ಕೊಡ್ತೀವಿ? ನಾವು ಬೇಗ ಕೊಡ್ತಿದ್ದಲ್ಲ. ಎದಕ್ಕೆ ಕೊಡ್ತೀವಿ? ನಮಗೆ ಹೊಳ್ಳಿ ಬರಬೇಕಂತ ಕೊಡ್ತಿದ್ದೀನಲ್ಲ, ಅದಕ್ಕೋಸ್ಕರವಾಗಿ ಕೊಡಿ ನಿಮಗೆ ಕೊಟ್ಟರೆ ಕಡೆ ಹೋಗಿಲ್ಲ, ವಾಪಸ್ ಬರ್ತಂತೇಳಿ ಈ ಮನವನ್ನು ಕೊಡ್ತೇವೆ. ಬಟ್ ಏನಂತೇನಪ್ಪ ಅಂದ್ರೆ ನಿನ್ನ ಕಾಣಿಕೆಯನ್ನ ಯಜ್ಞವೇದಿ ಹತ್ತಿರ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದ್ದರೆ ವಿರೋಧವಿದೆ ಎಂಬುದು ನೆನಪಿಗೆ ಬಂದ್ರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞ ವೇದಿಯ ಮುಂದೆ ಬಿಟ್ಟು ಮೊದಲು ನಿನ್ನ ಸಹೋದರನ ಸಂಗಡ ಹೋಗಿ ಒಂದಾಗ. ಹಾಲೆಲೂಯಾ, ಹಾಲೆಲೂಯಾ.